ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮಸೋನು ಡಿ ಎ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ತುಂಬ ಸ್ಪೆಷಲ್ ಬ್ಲಾಗ್ ಆಗಿದ್ದರಿಂದ ತುಂಬ ಸ್ಪೆಷಲ್ ಡೇ ಇವತ್ತು. ಯಾಕೆಂದರೆ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಶಾವಿಗೆ ಪಾಯಸ ಮಾಡೋಣ ಅಂತ ಪ್ಲ್ಯಾನಲ್ಲಿತ್ತು. ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀನಿ ಪಾಯಸ, ಬಟ್ ಜಾಸ್ತಿ ಸ್ವೀಟ್ ಮನೇಲಿ ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ಏನಾದರೂ ಲೈಟಾಗಿ ಸ್ವೀಟ್ ಮಾಡೋಣ ಅಂತ ಹೇಳಿ ಲೈಟಾಗಿ ಸ್ವೀಟ್ ಮಾಡ್ತಾಯಿದ್ದೆ. ಸ್ವೀಟ್ ಜೊತೆಗೆ ಪಾಪುಗೂ ಸ್ನಾನಕ್ಕೆ ನೀರು ಕಾಯಿಸ್ತಾಯಿದ್ದೆ. ಹಾಗೆಯೇ ನಾನು ಸ್ನಾನ ಮಾಡ್ಕೊಂಬಂದೆ ಕ್ವಿಕ್ಕಾಗಿ ಮತ್ತೆ ರೆಡಿ ಆಗೋಣ ಅಂತ ಹೇಳಿ ನಾನು ನಾರ್ಮಲಾಗಿ ಸ್ನಾನ ಮಾಡ್ಕೊಂಬಂದಿದ್ದನ್ನು ಹಾಗೆಯೇ ಮತ್ತೆ ಪೂಜೆ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೆ. ಸೊ ಪೂಜೆ ಮಾಡಬೇಕು ಅಂತ ಹೇಳಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮುಖಕ್ಕೆ ಕ್ರೀಮ್ ಹಚ್ಕೊಂಡು ಸ್ಟಿಕ್ಕರ್ ಇಟ್ಕೊತಾ ಇದ್ದೆ. ಸೊ ಸ್ಟಿಕ್ಕರ್ ಇಟ್ಕೊಂಡಿದ್ದಾದ ತಕ್ಷಣ ಪೂಜೆ ಮಾಡೋಣ, ರೆಡಿ ಆಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ನಾನು ಪಾಪುಗೂ ಸ್ನಾನ ಕೂಡ ಮಾಡಿಸಿದ್ದೆ. ಸ್ನಾನ ಆಯಿತು, ಪಾಪುನ ಸ್ನಾನ ಮಾಡಿಸ್ಕೊಂಡು ಆಮೇಲೆ ನನ್ನ ಹಸ್ಬೆಂಡ್ ಆಚೆ ಕರ್ಕೊಂಡು ಹೋದರು. ಪಾಪುನ ತುಂಬಾ ಅಳ್ತಾ ಇದ್ದ ಅವನು. ಅದಕ್ಕೋಸ್ಕರನೇ ಅವನಿಗೆ ಆಚೆ ಕರ್ಕೊಂಡು ಹೋದರು. ಅವನು ತುಂಬಾ ಕಿರಿಕಿರಿ ಮಾಡ್ತಾಯಿದ್ದ. ಇನ್ನೇನು ಇವತ್ತು ಮಂಗಳವಾರ ಪೂಜೆ ಗೀಜೆ ಮಾಡಬೇಕು, ಅಮಾವಾಸ್ಯೆ ಅಂತ ಹೇಳಿ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ದೇವ್ರ ಪಾತ್ರೆ ಎಲ್ಲ ತಿಕ್ಕಬೇಕಲ್ವ, ಸೊ ದೇವ್ರ ಪಾತ್ರೆ ತಿಕ್ಕೋಣ ಅಂತ ಹೇಳಿ ನಾನು ದೇವ್ರ ನೀರನ್ನ ನಾನು ತುಳಸಿ ಗಿಡಕ್ಕೆ ಹಾಕ್ತಾಯಿದ್ದೆ. ಸೊ ಅಲ್ಲಿ ಪಾಪು ನೋಡಿ ಮತ್ತೆ ಅಳ್ತಾನೆ ಇದ್ದ. ನನ್ನ ನೋಡಿ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಮನೇಲಿ ಒಬ್ರು ಇದ್ರೇ ನಮಗೆ ಕೆಲಸ ಆಗೋದಿಲ್ಲ, ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ತುಂಬಾ ಅಂದರೆ ತುಂಬ ಕಷ್ಟ ಆಗ್ತಿದೆ ನಮಗೆ. ಹೇಗೆ ಕಷ್ಟ ಆಗ್ತಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ಬಿಕಾಸ್ 3 years ಬೇಬಿ ಒಂದು ಮತ್ತು 8 months ಬೇಬಿ ಒಂದು, ಇಬ್ಬರೂ ಮೇಂಟೈನ್ ಮಾಡ್ಕೊಂಡು ಮನೆ ಕೆಲಸ ಮಾಡೋದ್ರಲ್ಲಿ ಇರುತ್ತಲ್ಲ ಕಷ್ಟ. ಅದು ಕಷ್ಟ ಯಾರಿಗೂ ಬೇಡಪ್ಪ, ಒಬ್ರು ಯಾರಾದರೂ ಹಿರಿಯರು ಅನ್ನೋದು ಮನೇಲಿದ್ರೇ ಚೆಂದ. ಅದು ಯಾಕಂದರೆ ಪಾಪ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಮಾಡ್ತೀನಿ ನಾನು. ನನ್ನ ಹಸ್ಬೆಂಡ್ ಅಷ್ಟು ಒಳ್ಳೆಯವಳು ಅಂದರೆ ಅಷ್ಟು ಒಳ್ಳೆಯವರು. ನಾನೇ ಇನ್ನೂ ತುಂಬಾ ಅವ್ರನ್ನ ಪೇಷನ್ಸ್ ಮೀರಿಸ್ತಾಯಿದ್ದೀನಿ. ಅವ್ರ ಪೇಷನ್ಸೇ ನನಗೆ ತುಂಬಾ ಏನಂತಾರೆ, ನನಗೆ ತುಂಬಾ ಸ್ಟ್ರಾಂಗ್ ಪರ್ಸನ್ ಅಂತ ಗೊತ್ತಾಗ್ತಿರೋದು. ಯಾಕೆಂದರೆ ಅವ್ರ ಪೇಷನ್ಸೇ ನನಗೆ ನನ್ನ ಮುಂದಿನ ಗೆಲುವು ತೋರಿಸ್ತಾ ಇದೆ. ಸೊ ಥ್ಯಾಂಕ್ ಯು ಸೊ ಮಚ್, ಲವ್ ಯು ಟು ಅಂತ ಹೇಳ್ತೀನಿ ನಾನು ನನ್ನ ಹಸ್ಬೆಂಡ್ಗೆ. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕಾಗಿತ್ತು. ಅಷ್ಟೊತ್ತಿಗೆ ದೈವಿಕ್ ಎದ್ದಿರಲಿಲ್ಲ. ಆಮೇಲೆ ದೈವಿಕ್ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಪಾಪು ಆಡ್ತಾ ಇದ್ದಲ್ಲ, ಅವನಿಗೆ ಫೀಡ್ ಮಾಡಿ ಮಲಗಿಸ್ಬಿಟ್ಟಿದ್ದೆ. ಇನ್ನೇನು ಹೊರಡೋಣ ಅಂತ ಹೇಳಿ ಪಾಪು ಸ್ನಾನ ಮಾಡಿಸ್ಕೊಂಬಂದ್ರು ನನ್ನ ಹಸ್ಬೆಂಡ್, ಮತ್ತು ಪಾಪುನು ಸ್ನಾನ ಮಾಡ್ಕೊಂಬಂದ. ಆಮೇಲೆ ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಬಂದರು. ಇಬ್ಬರು ಸ್ನಾನ ಮಾಡ್ಕೊಂಬಂದು ರೆಡಿ ಆದರು. ಅವರಿಬ್ಬರು ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಪಾಪುಗೂ ರೆಡಿ ಮಾಡಿಸ್ತಾ ಇದ್ದೆ. ದಯವಿಟ್ಟು ನೋಡ್ತಿರು, ಹಂಗೆ ನೋಡ್ತಿರು, ಅದೇ ನೋಡಿ. ಸೊ ಗೈಸ್, ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮದು ಆ್ಯನಿವರ್ಸರಿ. ಸೊ ನೋಡಿ ಔಟ್ಫಿಟ್ ಅದೇ ಅದೂ ಬೆಳಗ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ವಿ. ಸೊ ಫುಲ್ಲು ಮಳೆ ಮೋಡ ಆಗಿದೆ. ಅವರು ಕಾಯಿ ಹೊಡಿತಿದ್ದಾರೆ. ಶಾವಿಗೆ ಪಾಯಸ ಮಾಡಿದ್ದೆ. ಚೆನ್ನಾಗಿದೆ ದೈವಿ. ಸೊ ಇವತ್ತು ನಮ್ಮ ಆ್ಯನಿವರ್ಸರಿ, ಖುಷಿ ಆಗ್ತಿದೆ. ಬಂಗಾರು ಪೂಜೆ ಮಾಡೋಣ. ಸೊ ನೋಡಿ, ಬೆಳಗ್ಗೆನೇ ಪೂಜೆ ಆಗಿತ್ತು. ಕಾಯಿ ಹೊಡೆದಿರಲಿಲ್ಲ, ಯಾಕಂದರೆ ಗಂಡು ಮಕ್ಕಳು ಕಾಯಿ ಹೊಡಿಬೇಕಂತೆ. ಸೊ ಚಲೋ ಹೋಗೋಣ. ಬಾ. ಇರು ಬರಲಿ. ಅಲ್ಲೇ ಹೊರಗೆ ಇತ್ತಲ್ಲ, ಕೈ ತೊಳ್ಕೊಳ್ಳೋದು. ನಿನ್ನ ಹೆಸರು ಹೇಳ್ತಿದ್ರೆ ಹೇಳು. ಅಲ್ಲಿ ಅದು ಪೇಡ ಅನ್ನೋದು ಬೆಲ್ಲ. ಅಲ್ಲಿ ನಿನ್ನ ಹೆಸರು ಹೇಳು. ಮೈ ನೇಮ್ ಈಸ್ ದೈವಿಕ್. ಹೇಳು ಯಾವ ಊರಂತ. ಬೆಂಗಳೂರು.
ಯಾವ ಸ್ಕೂಲ್ ಹೋಗ್ತೀಯಾ? ಹೋಗಲ್ಲ. ಆಲ್ಫಾಬೆಟ್ಸ್ ಅಂತ ಹೇಳು. ನರ್ಸರಿ ಹೋಗ್ತೀಯಾ? ಹಾಂ ಅರ್ಚನೆ. ಓಂ ಅಸ್ಯ ಯಜಮಾನಸ್ಯ ಗೋತ್ರೋದ್ಭವಸ್ಯ ಗೋತ್ರ ವೈಷ್ಣವಿ ಗೋತ್ರೋದ್ಭವಸ್ಯಾಸ್ಯ ಯಜಮಾನಸ್ಯ ನಿಮ್ಮ ಹೆಸರು ಪರಶುರಾಮ್ ನಾಮಧೇಯಸ್ಯ ವಿಜಯಲಕ್ಷ್ಮೀ ನಾಮಧೇಯಸ್ಯ दैविक नामधेयस्य अद्विक नामधेयस्य चैत्र नामधेयस्य मंजुनाथ नामधेयस्य रचित नामधेयस्य समृद्धि नामधेयस्य अस्य सकुटुम्बस्य सपरिवारस्य क्षेमस्थैर्य विजय वीर्य आरोग्य ऐश्वर्य व्यापार वाणिज्य अभिवृद्धि द्वारा शेष निष्ठ सिद्धि गणपति उमामी ईश्वर स्वामी देव सहित अष्टोत्तर पूजांच कैदृश ओम सुमुखष्टैकंतशा कपिलो गजकर्णिकालं भोजन शविकटोरि न राजोगनाथ दीक्षात् भारतेंद्र विजयनाथ वांशिका नामानि पठेशनितापि मा विद्यारम्भे दिवानि च प्रवेशे निगमे तथा संग्रामे सर्वकारेषु विद्या सत्यन जायते शुक्लां ब्रह्मकाय मामि एकन्ताय मम कपिलाय मम गजकर्णिकाय मम भोजराय मम विष्णाय मम विज्ञानाय मम धूमकेतु वेमान गणाध्यक्षाय मम पार्षदभवे मम कुमारगुरुवे मम शिववाहनाय नमः सर्व सिद्धि प्रदायकाय नमः प्रत्यय नमः दैविक ओम नमः शिवाय $170 ನಾಷ್ಟ ತಗೊಂಡ್ವಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಾನು ಡ್ರೆಸ್ ಚೇಂಜ್ ಮಾಡ್ತಾಯಿದ್ದೆ. ಸೊ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೆ, ಪಾಪುಗೂ ಕೂಡ ಚೇಂಜ್ ಮಾಡ್ತಾಯಿದ್ದೆ. ಸೊ ಮೇಲಿನ ಟೀ ಶರ್ಟ್ ಎಲ್ಲ ತೆಗೆದು ಕೂಲಾಗಿರೋ ಟೀ ಶರ್ಟ್ ಹಾಕಿದೆ. ಸೊ ನಾನು ಇದ್ರ ಜೊತೆನೇ ನನ್ನ ಹಸ್ಬೆಂಡ್ ಆಚೆಯಿಂದ ಟಿಫನ್ ತೊಗೊಂಬಂದ್ರು. ಯಾಕೆಂದರೆ ಟ್ಯೂಸ್ಡೇ ತುಂಬಾ ಕೆಲಸ ಆಯಿತು. ಪಾಪು ಸ್ನಾನ, ಅವ್ರ ಸ್ನಾನ, ದೈವಿಕನ ಸ್ನಾನ, ಪೂಜೆ, ಕಸ, ನೆಲ, ಪಾತ್ರೆ ಪ್ರತಿಯೊಂದು ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಅವ್ರೇನಂದ್ರು ಔಟ್ಸೈಡಿಂದ ಟಿಫನ್ ತಿನ್ಕೊಂಬರೋಣ ಅಂತಂದ್ರೆ ಮನೆಗೆ ತೊಗೊಂಬಂದು ಒಂದು 2 ರೀಲ್ಸ್ ಮಾಡಿದೆ ಅದೇ ಡ್ರೆಸ್ ಮೇಲೆ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕೆಂದರೆ ತುಂಬ ರೇರ್ ನಾನು ರೀಲ್ಸ್ ಮಾಡೋದು. ಯಾಕೆಂದರೆ ತುಂಬ ಔಟ್ಫಿಟ್ ನಾನು ಹಾಕ್ಕೊಂಡಾಗೆಲ್ಲ ತುಂಬ ರೇರ್ ಆಗಿ ರೀಲ್ಸ್ ಮಾಡ್ತೀನಿ. ರೆಗ್ಯುಲರಾಗಿ ಮನೇಲಿ ಏನು ನೈಟ್ ಡ್ರೆಸ್ ಹಾಕೋತೀನಿ, ನೈಟ್ ಡ್ರೆಸ್ ಮೇಲೆ ಒಂದು 2 ರೀಲ್ಸ್ ಮಾಡಿ ಸಾಕ್ತೀನಿ ಅಷ್ಟೇ. ಸೊ ನನಗೆ ತುಂಬಾ ಇಷ್ಟ ಈ ಥರ ರೆಡಿ ಆಗೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಮಗು ರೆಡಿ ಆಗೋಕ್ಕೆ ಕೊಡಲ್ಲ, ಮಗು ರೆಡಿ ಮಾಡೋಕ್ಕೂ ಕೊಡಲ್ಲ. ಅವ್ನು ಮಲಗಿದ್ದಾಗ ಒಂದು ಸ್ವಲ್ಪ ಮಾಡಿದೆ, ಅಷ್ಟೊತ್ತಿಗೆ ಎದ್ದೇ ಬಿಟ್ಟ. ಆಟ ಆಡಿಸ್ತಾ ಇದ್ದೆ, ಬಿಸಿಲಿಗೆ ಕುಡಿಸಿದ್ದೆ, ಸ್ವಲ್ಪ ಬಿಸಿಲಿಗೆ ಕಾಯಿಸ್ಲಿ ತಲೆ ಎಲ್ಲ ಅಂತ ಹೇಳಿ. ಅದು ಬಿಸಿಲಲ್ಲಿ ಕುತ್ಕೊಂಡಿದ್ದಾನೆ ನೋಡ. ಅವನು ಬಟರ್ಫ್ಲೈ ಹಿಡಿತಿದ್ದಾನೆ. ಬಟರ್ಫ್ಲೈ ಅನ್ನೋ ದೈವಿಕ್ ಬಿಸಿಲಿದೆ ಇವತ್ತು ಯಾಕೋ ಸಿಕ್ಕಾಪಟ್ಟೆ. ಅದು ಅಮ್ಮ ಸೊ ಬಿಸಿಲು ಸ್ವಲ್ಪ ದಿನ ಚಳಿ ಇರುತ್ತೆ ಒಳಗಡೆ. ತುಳಿಬೇಡ, ಚಪ್ಪಲ್ ಹಾಕೋ, ಪಪ್ಪ ಬೈತಾರೆ ನೋಡು. ಅವ್ನು ಸ್ಲಿಪ್ಪರ್ ಹಾಕೊಂಬರಕ್ಕೆ ಹೋದ. ಇವನು
ಕುತ್ಕೊಂಡಿದ್ದಾನೆ ಇಲ್ಲಿ. ಅದ್ದಮ್ಮ ಅದ್ದಮ್ಮ. ಸೊ ಸ್ವಲ್ಪ ಬಿಸಿಲು ಬರೋಂಗೈತೆ. ಆ ಪಾಪುದು ಬಟ್ಟೆಗಳಿತ್ತು ಸ್ವಲ್ಪ ಹಾಕಿದ್ದೀನಿ. ನೋಡಿ ಇವ್ ನೋಡಿ ಸರಿ ಕಡೆ ತಗೋ ಬೇಗ ಹಾಕು. ಉಲ್ಟಾ ಪುಲ್ಟಾ ಅದು ಕಾಲು ಹಾಕು. ತಂಬಾತ್ ಯಾವಾಗಲೂ ಸ್ಲಿಪ್ಪರ್ ಹಾಕೊಂಡು ಓಡಾಡ್ಬೇಕು ದೈವಿಕ. ನೀನು ಸ್ಕೂಲ್ಗೆ ಹೋಗ್ತೇ ತಾನೆ, ಕ್ಲೀನಾಗಿರ್ಬೇಕು. ಮತ್ತೆ ಕಕ್ಕತ್ತು ಉಂಡೆ. ತಗೋ. ಸೊ ಇವನು ಶೂ ಹಾಕೊಂಡ. ಗಿಡಗಳು ನೋಡೋಣ, ಮಳೆ ನೀರಿಗೆ ನೋಡಿ ಗಿಡಗಳು ಹೆಂಗಾಗಿದ್ದಾವೆ, ಸಖತ್ತಾಗಿದ್ದಾವೆ. ಅದು ಬಾಯಿಲಿ ದೈವಿಕ್ ಬಾಯಿಲಿ ಬೈತಾರವರು. ಬಿಸಿಲಿದೆ ಇವತ್ತು. ಅದು ಸೊ ನಾನು ಸ್ವಲ್ಪ ಕೈ ಮಾತಾಡ್ತೀನಿ. ಶೂ ಹಾಕಿದ್ದೀನಿ ಅದು. ನೋಡೋಣ ಅದು. ಚಲೋ ಗಲೀಜು. ಬಿಡ ಮುಟ್ಬೇಡ. ಲೈವಿಗೆ ಬರೋಣ ಅನ್ಕೊಂಡಿದ್ದೀನಿ. ದೈವಿಕ್ ಲೈವಿಗೆ ಹೋಗೋಣ. ದೈವಿಕ್ ಲೈವಿಗೆ ಹೋಗೋಣ. ಅದ್ದಮ್ಮ ಚಲೋ. ಬಾ ಈ ಕಡೆ. ಬೀಳ್ತೀಯ ದೈವಿಕ್. ಅಲ್ಲಿ ನೋಡಿ ದೈವಿಕ್ ನೋಡಿ ಸಹ ತಡಿ, ಪಪ್ಪ ಫೋಟೋ ಹೊಡಿದು ಕಳ್ಸಾತೀವಿ ತಡಿ. ಇಲ್ಲಿ ನೋಡಿ ಗಾಜಲ್ಲಿ ನಿಂತಾನೆ. ಇವ್ ನೋಡ್ರಿ ಇಲ್ಲಿ ಸಾಹಸ ಮಾಡ್ತಾವನೆ ನಿಂತ್ಕೊಂಡು. ನೋಡ್ತಿ ಅದು ಟ್ರೈನ್ ನೋಡೋಕ್ಕೋಸ್ಕರ ಇದ್ರ ಮೇಲೆ ಹತ್ತಾವ ನೋಡಿ. ಇಳಿ ಕೆಳಗಡೆ. ನೀನು ಬರ್ತೀಯ ಫೋಟೋದಲ್ಲಿ. ಇಲ್ವಾ ಇಲ್ಲಿ ಬಾ ಸೋನಿಯಾ ಚುಪಾಯ್ ಪಾಯ್ ಪಾಯ್. ಸೋನಿಯಾ ಚುಪಾಯ್ ನೋಡಿದ್ದೆ. ಸೋನಿಯಾ ನಾ ಹೇಳಿದ್ದೀನಿ ಚುಪಾಯ್ ಪಾಯ್ ಪಾಯ್. ಸೋನಿಯಾ ಚುಪಾಯ್ ಪಾಯ್ ಪಾಯ್. ಸೋನಿಯಾ ಚುಪಾಯ್ ಪಾಯ್ ಪಾಯ್. ಸೋನಿಯಾ ಚುಪಾಯ್ ಪಾಯ್. ಸೋನಿಯಾ ಚುಪಾಯ್ ಪಾಯ್ ಪಾಯ್. ಸೋನಿಯಾ ಚುಪಾಯ್. ನಂಗೆ ವಾಕಿಂಗ್ ಮಾಡಿಸಿದೀಯಾ. ಥ್ಯಾಂಕ್ ಯು. ಸರಿ. ಅವ ಸ್ಕೂಲ್ಗೆ ಹೋಗ್ತಾನಂತೆ, ಇವನ್ಗೆ ಹೇಳ್ಕೊಡ್ತಾನಂತೆ.